ಬೇಜಾರಾಗುತ್ತಾ ಇಲ್ವಾ? ಆ ವಿಚಾರಕ್ಕೆ ನೀವು ಹೊರಗಡೆ ಬಂದ್ರೆ ಇವಳು ಅಷ್ಟೇ, ಇವರು ಬಾಳಂತನ ಮಾಡಿದ ಒಡ ಹುಟ್ಟಿದ ತಂಗಿಗೆ ಒಂದು ಬಟ್ಟೆ ಕೊಡ್ಲಿಲ್ಲ ಸರ್, ಬೇರೆಯವರಿಗೆ ಎಲ್ಲರಿಗೂ ಕೊಟ್ಟಿದ್ದಾರೆ. ಅದಕ್ಕೆ ಬೇಜಾರಾಗಿ ನೀವು ಅಲ್ಲಿಂದ ಹೊರಗೆ ಬರ್ತೀರಿ. ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಮಾಡಿದವಾಗ ಯಾರು ಇರ್ತಾರೆ ಸರ್? ಹೇಳಿ ಸರ್, ನೀವು ಅದನ್ನು ಅರ್ಥ ಮಾಡ್ಕೊಳ್ಳಿ. ಇವತ್ತು ಅವನಲ್ಲಿ ಬಂದು ಮಾತಾಡಬೇಕಾಗಿದೆ. ನನ್ನ ನೋವನ್ನು ನಾನು ವ್ಯಕ್ತಪಡಿಸಿದ್ರಲ್ಲಿ ಅರ್ಥ ಇಲ್ವಾ? ಈಗ ನಂದು ಇನ್ನೊಂದು ಪ್ರಶ್ನೆ ಇದೆ, ನೇರವಾಗಿ ಕೇಳಿಬಿಡ್ತೇನೆ. ಈಗ ಪರೀಕಾದಲ್ಲಿ ಒಂದಷ್ಟು ಜಮೀನನ್ನ ಮಂಜುನಾಥೇಶ್ವರ ಎಜುಕೇಶನ್ ಟ್ರಸ್ಟ್ಗೆ ದಾನ ಕೊಟ್ಟಿದ್ದಾರೆ ಅಥವಾ ಮಾರಾಟ ಮಾಡಿದ್ದಾರೆ. ಅದ್ರಲ್ಲಿ ನಮಗೆ ಪಾಲ್ ಬರಬೇಕು ಅಂತ ನೀವು ಹೋಗಿ ಎಜುಕೇಶನ್ ಟ್ರಸ್ಟ್ ಅಲ್ಲಿ ಕೇಳ್ತೀರಿ, ನೀವು ಕೊಡಲ್ಲ ಅಂದದಕ್ಕೆ ಇಷ್ಟೆಲ್ಲ ಒಂದು ಮಾಡಲಾಗಿದೆ. ಒಂದು ನಿಮಿಷ, ನಾನು ಯಾವ ಎಜುಕೇಶನ್ ಟ್ರಸ್ಟ್ ಅಲ್ಲೂ ನಾನು ಕೇಳಲಿಲ್ಲ. ದಯವಿಟ್ಟು ಹೀಗೆ ಆಗಿದೆ. ನಾನು ಕೇಳಿರೋದು ಇಷ್ಟೇ, ನಾನು ಕೇಳಿರೋದು ನನಗೆ ಆಸ್ತಿ ಬೇಡ ಸರ್, ನಾನು ದುಡ್ಕೊಂಡು ತಿಂತೀನಿ, ನನಗೆ ಇಷ್ಟು ವರ್ಷ ಇಲ್ಲದಿರುವ ಆಸ್ತಿ ನನಗೆ ಯಾಕೆ ಬೇಕು ಸರ್? ನಾನು ಯಾರ ಆಸ್ತಿಗೂ ನಾನು ದುಂಬಾಲು ಬಿದ್ದವಳಲ್ಲ, ನಾನು ಸ್ವತಃ ದುಡ್ದು ತಿನ್ನುವವಳು. ಯಾವ ಎಜುಕೇಷನ್ ಟ್ರಸ್ಟಿಗೂ ಹೋಗಲಿಲ್ಲ. ತಂದೆಯ ಆಸ್ತಿ ಅದು. ನಾನು ಒಬ್ಳು ಜೀವಂತವಾಗಿದ್ದೀನಿ ಅಂದವಾಗ ನನ್ನ ದಾನ ಕೊಡಲಿ, ಸೇಲ್ ಮಾಡಲಿ, ಮೊಮ್ಮಕ್ಕಳದ್ದು ಒಂದು ಸೈನ್ ಬೇಕಲ್ವಾ? ನೀವಾಗ ಏನಾದ್ರು ನಿಮ್ಮ ಪಾಲ್ ಕೇಳಿದ್ರ? ನಾನು ಕೇಳಲಿಲ್ಲ. ಮತ್ತೆ ಏನು ವಿಚಾರ ಮಾತಾಡಿದ್ರಿ ಅಲ್ಲಿ ಹೋಗಿ ಎಜುಕೇಶನ್ ಟ್ರಸ್ಟ್? ನಾನು ಎಜುಕೇಶನ್ ಟ್ರಸ್ಟ್ ಅಲ್ಲಿ ಯಾವತ್ತೂ ನಾನು ಮಾತಾಡಿಲ್ಲ. ನಾನು ಯಾವ ಎಜುಕೇಶನ್ ಟ್ರಸ್ಟ್ ಅಲ್ಲೂ ನಾನು ಮಾತಾಡಿಲ್ಲ. ಅದ್ರಲ್ಲಿ ನಿಮ್ಗೆ ಏನಾದ್ರೂ ಬರಬೇಕು ಅನ್ನುವಂಥದ್ದನ್ನ ಎಲ್ಲೋ ಹೋಗಿ ಡಿಸ್ಪ್ಯೂಟ್ ಮಾಡಿದ್ದುಂಟಾ? ಇಲ್ಲ, ನಾನು ಎಲ್ಲೋ ಡಿಸ್ಪ್ಯೂಟ್ ಮಾಡಿಲ್ಲ. ಆ ಸಂಬಂಧಪಟ್ಟಂಗೆ ನಾವು ನಿಮಗೆ ನ್ಯಾಯ ಕೊಡಿಸ್ತೇವೆ, ಹಣ ನಿಮಗೆ ತಲುಪುವ ತರ ಮಾಡ್ತೇವೆ ಅಂತೇಳಿ ಒಂದಷ್ಟು ಜನ ನಿಮ್ಮನ್ನ ಎತ್ತಿ ಕಟ್ಟಲಾಯಿತು. ಇಲ್ಲ ಸರ್, ನಾನು ಆಸ್ತಿಗೆ ನಾನು ಬಿದ್ದಿಲ್ಲ. ನಾನು ಬದುಕಿಕೊಂಡು ಜೀವನ ನಡೆಸ್ಕೊಂಡು ದುಡಿದು ತಿಂತೀನಿ. ನನಗೆ ಆಸ್ತಿ, ನಾನು ಸಾಯುವಾಗ ಯಾವ ಆಸ್ತಿಯನ್ನು ತಗೊಂಡು ಹೋಗಿಲ್ಲ. ಕೊಟ್ಟದ್ದು ಕೊಟ್ಟಾಗಿದೆ. ಅರ್ಥ ಆಯ್ತಲ್ವಾ? ನನಗೆ ಬೇಡ ಆಸ್ತಿ. ನನ್ನ ಆಸ್ತಿನೇ, ನನ್ನ ಮಗಳೇ ಇಲ್ಲದಿರುವಾಗ ಆಸ್ತಿ ತಗೊಂಡು ನಾನೇನು ಮಾಡೋಣ ಸರ್? ಈಗ 2 ತಿಂಗಳು ದುಡಿಮೆಗೆ ಏನ್ ಮಾಡ್ಕೊಂಡ್ರಿ? ಪಾರ್ಕ್ ಹತ್ರ ಏನು ಕೆಲಸ ಆಗ್ಲಿಲ್ಲ. ಏನು ಮಾಡುದು? 1 ತಿಂಗಳು ನಾನು ಮಲ್ಕೊಂಡಿದ್ದೆ. ಮೊನ್ನೆ ಅಷ್ಟೇ, 1 ತಿಂಗಳ ಹಿಂದೆ 2 ತಿಂಗಳ ಹಿಂದೆ ನನ್ನ ತಲೆಗೆ ಒಂದು ಬೈಕ್ನವರು ಬಂದು ಹೊಡೆದು ಹಾಕಿ ನೋಡಿ. ಈಗ ನೀವು ನೀವು ಧರ್ಮಸ್ಥಳಕ್ಕೆಲ್ಲ ಟ್ರಾವೆಲ್ ಮಾಡ್ತಾ ಇದ್ರಿ, ಇಲ್ಲಿ ದುಡಿತಾ ಇಲ್ಲ, ಜೀವನಕ್ಕೆ ಏನ್ ಮಾಡ್ತಾ ಇದ್ರಿ 2 ತಿಂಗಳಿಂದ? ಯಾರು? ನಾನು ಸ್ವಲ್ಪ ದುಡ್ದಿರೋದು ಅಲ್ಪ ಸ್ವಲ್ಪ. ನನಗೆ ಇವರು ನನಗೆ ಫ್ರೆಂಡ್ಸ್ಗಳು ಹೆಲ್ಪ್ ಮಾಡ್ತಾ ಇದ್ರು. ಕೆಲವ್ರ ಹತ್ರ ನಾನು ಒಂದು 2,000 ಹೀಗೆ ತಗೊಂಡಿದ್ದೀನಿ. ಪಾರ್ಕ್ ಹತ್ರ ಇವಾಗ 2 ತಿಂಗಳಿಂದ ಜ್ಯೂಸ್ ಮಾಡ್ತಾ ಇಲ್ಲ. ನನ್ನ ಹೊಟ್ಟೆಗೆ ತುಂಬಾ ಕಷ್ಟ ಆಗಿದೆ. ಇವಾಗ ಬಂದಿದ್ದೀನಿ, ಇನ್ನು ಮುಂದೆ ಆದ್ರೂ ಮಾಡ್ಕೊಂಡು ಹೋಗ್ಬೇಕು ಅನ್ನುವಂತ ಒಂದು ನಿರ್ಧಾರದಿಂದ ಬಂದಿದ್ದೀನಿ. ಡಿಜಿ ಅವರು ಒಂದು ಆರ್ಡರ್ ಮಾಡಿದ್ದಾರೆ. ಜುಲೈ 15ನೇ ತಾರೀಕು ನೀವು ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ಧರ್ಮಸ್ಥಳ ಠಾಣೆಯಲ್ಲಿ, ಅದನ್ನ SIT ವರ್ಗಾವಣೆ ಮಾಡಿದಾರಂತೆ. ಅದ್ ಗೊತ್ತಾಯ್ತಾ ನಿಮ್ಗೆ? ಡಿಜಿ ಅನನ್ಯ ಭಟ್, ಡಿಜಿ ಅಂಡ್ ಡಿಜಿಪಿ ಟಾಪ್ ಮೋಸ್ಟ್ ಪೊಲೀಸ್ ಆಫೀಸರ್, ಅವರು ನಿಮ್ಮ ಮನವಿಯನ್ನ, ನಿಮ್ಮ ದೂರನ್ನ SITಗೂ ಕೂಡ SITಗೆ ಟ್ರಾನ್ಸ್ಫರ್ ಮಾಡಿ ಇನ್ವೆಸ್ಟಿಗೇಷನ್ ಆಗುತ್ತೆ ಅಂದ್ರೆ ನೀವು ಕೋಪರೇಟ್ ಮಾಡ್ಬೇಕಲ್ಲ. ನಿಮ್ಮ ಹತ್ರ ಏನಾದ್ರು ಸಾಕ್ಷಿಗಳಿರ್ಬೇಕಲ್ಲ. ನಾನು ಅಲ್ಲಿಗೆ ಕೊಡ್ತೀನಿ ಸರ್, ಅವ್ರು ಕೇಳಿದವಾಗ. ಹೌದು ಸರ್, ಆವಾಗ ನಿಮ್ಮನ್ನ ಕರಿತೀನಿ. ಇಲ್ಲ, 1 ನಿಮಿಷ ಅವರಿಗೆ ಕೊಡ್ತೀನಿ ಸರ್. ನಾನು ಕೇಳ್ತಾ ಇರೋದು 1 ನಿಮಿಷ. ನನ್ನ ಫೈನಲ್ ಇದಿರೋದು ನನ್ನ ಮಗಳ ಆಸ್ತಿ ಅಷ್ಟೇ. ನಾನು ಇನ್ವೆಸ್ಟಿಗೇಷನ್ DG ಆಗಿರ್ಲಿ IG ಆಗಿರ್ಲಿ ಕೊಟ್ಟಿದ್ರು ನಾನು ಅಲ್ಲಿ ಕೇಳೋದು, ಅವ್ರು ಕೇಳಿದವಾಗ ನಾನು ಕೊಡ್ತೀನಿ. ಒಂದು ಲಾಸ್ಟ್ ಪ್ರಶ್ನೆ ಮೇಡಮ್. ನೀವು ಏನೇ ಉತ್ತರ, ನಾನು ಹೇಳೋದು ನನ್ನ ಸ್ಟೆಬಿಲಿಟಿ ಇರೋದು ಒಂದೇ. ನನ್ನ ಮಗಳ ಆಸ್ತಿ ಸಿಕ್ಕಿದರೆ ಹಿಂದೂ ಸನಾತನ ಸಂಪ್ರದಾಯದ ಪ್ರಕಾರ ಅವಳನ್ನು ಏನು ಮಾಡಬೇಕು ಅದು ನನ್ನ ಮನಸ್ಸಲ್ಲಿ ಕೊರಿತಾ ಇದೆ, ನನ್ನ ಆತ್ಮಕ್ಕೆ ಕೊರಿತಾ ಇದೆ. ನಾನು ನನಗೆ ದಿನ ಮಲ್ಕೊಳ್ಳೋಕ್ಕಾಗ್ತಾ ಇಲ್ಲ. ಅದನ್ನು ನಾನು ಬೇರೆಯವರ ಮುಂದೆ ವ್ಯಕ್ತಪಡಿಸೋಕ್ಕಾಗಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಒಂದು ತಾಯಿಯ ಕರುಳು ಹೇಗಿರುತ್ತೆ ಅಂದ್ರೆ, ಒಂದು ಹೆಣ್ಣಿನ ಕೂಗು ಅಥವಾ ಒಂದು ತಾಯಿಯ ಕೂಗು ಹೇಗಿರುತ್ತೆ ಅಂತ ಹೇಳಿದ್ರೆ. ಒಂದು ಪ್ರಶ್ನೆ ಇದೆ. ಈಗ ನೀವು ನಿಮ್ಮ ಹತ್ರ ಇರೋ ಸಾಕ್ಷಿಗಳನ್ನ ತೋರಿಸ್ತಾ ಇದ್ರು ಪರವಾಗಿಲ್ಲ, ಇಂತಿಂತ ಸಾಕ್ಷಿ ಇದೆ ಅಂತನಾದ್ರೂ ಹೇಳ್ಬೋದಲ್ಲ. ನಿಮ್ಮ ಹತ್ರ ಇಂತ ಸಾಕ್ಷಿಗಳಿದೆ, ನನ್ನ ಹತ್ರ ಬರ್ತ್ ಸರ್ಟಿಫಿಕೇಟ್ ಇದೆ, ಡಾಕ್ಯುಮೆಂಟ್ ಇದೆ, ನನ್ನ ಹತ್ರ 1 ನಿಮಿಷ ಬರ್ತ್ ಸರ್ಟಿಫಿಕೇಟು ಇದೆ, ಸ್ಕೂಲ್ ಇದು ಏನಿದೆ ಸರ್ಟಿಫಿಕೇಟು ಅದೆಲ್ಲಾನು ಇದೆ. ಸರ್ಟಿಫಿಕೇಟ್ ಯಾವ ಆಫೀಸಿಂದ ಇಶ್ಯೂ ಮಾಡಿರೋ? ಯಾವ ಕಚೇರಿಯಿಂದ ಇಶ್ಯೂ ಮಾಡಿರೋ ಬರ್ತ್ ಸರ್ಟಿಫಿಕೇಟ್?
ಬರ್ತ್ ಗ್ರಾಮ ಪಂಚಾಯತಿ. ಯಾವ ಗ್ರಾಮ ಪಂಚಾಯತಿ? ಅದು ಒಂದು ಗ್ರಾಮ ಪಂಚಾಯತಿ, ಅದು ಹಳ್ಳಿದು ಸರ್. ನಿಮ್ಮ ಜೀವನದ ಎಲ್ಲ ಒಂದು ನಿಮಿಷ, ಜೀವನದ ಎಲ್ಲಾ ಘಟನೆಗಳು ನೆನಪಿದೆ ಅಂತ ಹೇಳಿದ್ರೆ ಬರ್ತ್ ಸರ್ಟಿಫಿಕೇಟ್ ನಾನು ಇಟ್ಕೊಂಡಿದ್ದೀನಿ. ಸುಜಾತ ಭಟ್ ಅವರೇ, ಇಲ್ಲೇ ತನಕ ನೀವು ಆವಾಗ ಡಾಕ್ಟರ್ ನಾನು ಹಾಸ್ಪಿಟಲ್ ಅಲ್ಲಿ ಡೆಲಿವರಿ ಆಗಿದ್ದಲ್ಲ. ಆಯ್ತು ಆಯ್ತು, ಇದನ್ನ ಪ್ರಶ್ನೆ ಮಾಡಬೇಡಿ. ನನಗೆ ಇನ್ನೂ ನೋವು ಮಾಡ್ತಾ ಇದ್ದೀರಾ ಸರ್? ಪ್ರಶ್ನೆ ಕೇಳ್ತಾ ಇದ್ದೀನಿ. ನಾನು ಹಾಸ್ಪಿಟಲ್ ಅಲ್ಲಿ ಒಂದು ನಿಮಿಷ ಆಸ್ಪತ್ರೆಯಲ್ಲಿ ನಾನು ಡೆಲಿವರಿ ಇಲ್ಲ, ಹಾಗಾಗಿ ಕ್ರಾಸ್ ಕ್ವೆಶ್ಚನ್ ಮಾಡಬೇಕಾಗಿದೆ. ನಮ್ಮ ಪ್ರಶ್ನೆಗೆ ಯಾವತ್ತೂ ನೇರವಾಗಿ ಉತ್ತರ ಕೊಡ್ತಾ ಇಲ್ಲ ನೀವು. ಇವಾಗ ಕೊಡ್ಲಿಲ್ವಾ? ಇಲ್ಲ, ನೀವು ಕೊಡ್ತಿರುವಂತದ್ದು ಹೇಗೆ ಅಂದ್ರೆ ನಾವು ಕೇಳಿದ್ರೆ ಇವಾಗ ಕೊಡ್ಲಿಲ್ವಾ? ಏನ್ ಗೊತ್ತಿಲ್ಲ? ನಾವು ಕೇಳ್ತಿರೋದಕ್ಕೆ ನೀವು ಗೊತ್ತಿಲ್ಲ. ಏನು ಗೊತ್ತಿಲ್ಲ. ಈಗ ಫೋಟೋ ಇದೆ ಅಂದ್ರೆ ನಾನು ನಿಮ್ಗೆ ಕೊಡಲ್ಲ ಅಂತ. ಕೋಲ್ಕತ್ತಾದಲ್ಲಿ ಯಾವ ಫೋಟೋ ಇದೆ ಅಂತ ಈಗ ದಾಖಲೆ ನಿಮ್ಮ ಹತ್ರ ಇದೆ ಅಂದ್ರಲ್ಲ, ಅದು ನಾನು ಕೊಡಲ್ಲ ಅಂದ್ರಿ. ನಿಮ್ಮ ಬರ್ತ್ ಹೌದು ಸರ್, ನಾನು ಯಾರಿಗೆ ಕೊಡ್ಬೇಕು ಕೊಡ್ತೀನಿ ಸರ್. ಅವಾಗ ನಿಮ್ಮನ್ನ ಒಂದು ನಿಮಿಷ, ಅವಾಗ ನಿಮ್ಮನ್ನೇ ಕರಿತೀನಿ. ಕೋಲ್ಕತ್ತಾದಲ್ಲಿ ಒಂದು ನಿಮಿಷ, ನೀವು ದೂರು ಕೊಟ್ಟ ದಿನವೇ ಕೇಳಿದ್ರೆ ಒಂದು ನಿಮಿಷ, 2 ತಿಂಗಳ ಸಮಯ ಆಗಿದೆ. ನೀವು ಏನು ದಾಖಲೆಗಳಿದೆ ಅಂತ ಒಂದು ನಿಮಿಷ. ನಾನು ದೂರು ಕೊಟ್ಟಿರೋದು ನನ್ನ ಮಗಳ ಆಸ್ತಿಯನ್ನ ಮಾತ್ರ ಕೇಳಿರೋದು. ಆಯ್ತು, ಆವಾಗ ಒಂದು ನಿಮಿಷ. ನೀವು ನನ್ನನ್ನ ಏನೇ ಇದು ಮಾಡಿದ್ರು ಇನ್ನು ನಾನು ಹೇಳೋದಿಷ್ಟೇ, ಯಾರು ಇನ್ವೆಸ್ಟಿಗೇಷನ್ಗೆ ನಾನು ಯಾರನ್ನೂ ಹೇಳಿಲ್ಲ.